ಎಲ್ರಿಗೂ ನಮಸ್ಕಾರ. ಇಲ್ಲಿ ನೀವು ಪುಸ್ತಕಗಳನ್ನು ಕೇಳಲಿದ್ದೀರಿ. ಡಾಕ್ಟರ್ ಅನುಪಮಾ ನಿರಂಜನ್ ರವರ ಮಾಧವಿ ಒಂದು ಪೌರಾಣಿಕ ಕಾದಂಬರಿ. ಮಾಧವಿ ಗಂಗಾ ಯಮುನಾ ಸಂಗಮ ಸ್ಥಳದಲ್ಲಿ ಪ್ರತಿಷ್ಠಾನ ನಗರ ಎಂಬ ಪುರ ಇತ್ತು. ಯಯಾತಿ ಮಹಾರಾಜ ಅದರ ಅರಸ. ಅವನು ಶೂರನೂ ಧರ್ಮಿಷ್ಠನೂ ಆಗಿದ್ದನು. ಪ್ರಜೆಗಳು ನಿತ್ಯ ಸಂತುಷ್ಟರು, ಸುಖಿಗಳು, ಕುಶಲ ಕಲೆಗಳಲ್ಲಿ ನಿಷ್ಣಾತರು. ಆ ಭೂಮಿ ಯುದ್ಧಕ್ಕೆ ಪ್ರಸಿದ್ಧವಾದ ಹಾಗೆಯೇ ಯಜ್ಞ ಯಾಗಾದಿಗಳಿಗೂ ಪ್ರಖ್ಯಾತವಾಗಿತ್ತು. ಯಯಾತಿಯ ಅರಮನೆ ಊರ ಮಧ್ಯ ಕಳಸದಂತೆ ಶೋಭಾಯಮಾನವಾಗಿತ್ತು. ಎತ್ತರದ ಗೋಪುರಗಳಿದ್ದ ಅರಮನೆಯ ಮುಂಭಾಗದಲ್ಲಿ ಓಲಗ ಶಾಲೆ ಮತ್ತು ವಿಸ್ತಾರವಾದ ಹಜಾರಗಳಿದ್ದವು. ಹಿಂಭಾಗದಲ್ಲಿ ಪ್ರಹರಿಗಳಿಂದ ಕಾಯಲ್ಪಡುತ್ತಿದ್ದ ಅಂತಃಪುರ ಇತ್ತು. ಅಂತಃಪುರದ ಬಲಪಾರ್ಶ್ವದಲ್ಲಿ ಮಹಾರಾಣಿ ದೇವಯಾನಿಯ ವಿಶ್ರಾಂತಿ ಗೃಹ, ಶಯನ ಮಂದಿರ. ಎಡಬದಿಯಲ್ಲಿ ರಾಜಕುಮಾರಿ ಮಾಧವಿಯ ನಿವಾಸ. ಇವೆರಡಕ್ಕೂ ಮಧ್ಯ ವೃಕ್ಷ ಲತಾ ಕುಂಜಗಳಿಂದ ತುಂಬಿದ ಸುಂದರ ಉದ್ಯಾನ. ಅರುಣೋದಯವಾಗಿ ಒಂದು ಪ್ರಹರ ಕಳೆದಿದೆ. ರಾಜಕುಮಾರಿ ಮಾಧವಿ ತನ್ನ ಸಖಿಯರೊಂದಿಗೆ ಉದ್ಯಾನದಲ್ಲಿ ವಿಹರಿಸುತ್ತಿದ್ದಾಳೆ. ಅವಳದು ರತಿದೇವಿಯನ್ನೂ ಮೀರಿಸುವ ಲಾವಣ್ಯ, ದೇವಕನ್ಯೆಯರನ್ನೂ ನಾಚಿಸುವ ಆಕರ್ಷಣೆ. ಶುಭ ಲಕ್ಷಣಗಳ ಆ ಷೋಡಶಿಯ ಮೈಬಣ್ಣ ಹಾಲು ಕೆನೆಯಂಥದು. ಅಗಲವಾದ ಹಣೆ, ಉದ್ದವಾದ ಕಪ್ಪು ನುಣುಪು ಕೂದಲು, ಕಮಲ ಲೋಚನೆ, ನೀಳವಾದ ನಾಸಿಕದ ಸುಂದರಿ, ತೊಂಡೆ ಹಣ್ಣನ್ನೂ ನಾಚಿಸುವಂಥ ತುಟಿಗಳ ಬಣ್ಣ, ಬಾಳೆ ದಿಂಡುಗಳ ಹಾಗಿದ್ದ ತೊಡೆಗಳು, ಉನ್ನತವಾದ ನಿತಂಬಗಳು. ಮೌನವಾಗಿ ನಡೆಯುತ್ತಿದ್ದರೆ ರಾಜಕುಮಾರಿಯನ್ನು ಕಂಡು ಸಖಿ ಚಾರುನೇತ್ರ ನುಡಿದಳು. ಮಾಧವಿ, ಈ ಅಶೋಕ ವೃಕ್ಷನ ನೋಡು. ಹಸಿರೆಲೆಗಳ ವೃಕ್ಷದಲ್ಲಿ ದಟ್ಟ ಕೆಂಪು ಹೂಗಳು. ಅದನ್ನು ದಿಟ್ಟಿಸಿದ ಮಾಧವಿಯ ಮುಖದಲ್ಲಿ ಒಂದು ಕ್ಷಣ ಕಿರುನಗೆ ಎರಳಿ ಮರುಕ್ಷಣ ಗಂಭೀರವಾಯಿತು. ಚಾರುನೇತ್ರ ಮಾಧವಿಯನ್ನು, ಅಶೋಕ ವೃಕ್ಷವನ್ನು ಮತ್ತೆ ಮತ್ತೆ ವೀಕ್ಷಿಸಿದಳು. ರಾಜಕುಮಾರಿ ಹುಟ್ಟಿದ್ದುದು ಅಶೋಕದ ಹೂಗಳಂತಹ ಕೆಂಪು ಬಣ್ಣದ ರೇಷ್ಮೆ ಸೀರೆ, ಎದೆಗೆ ಸ್ತನಬಂಧ, ಅದರ ಮೇಲೆ ತೆಳ್ಳಗಿನ ಹಸಿರು ಬಣ್ಣದ ಮೇಲುಹೊದಿಕೆ, ಕಿವಿಯಲ್ಲಿ ಅವತಂಸ, ಕೊರಳಲ್ಲಿ ನವರತ್ನಹಾರ, ಬೈತಲೆ ಮಣಿಯ ಕೆಳಗೆ ಕುಂಕುಮದ ಬೊಟ್ಟು, ನಡುವಿಗೆ ಬಂಗಾರದ ಓಡ್ಯಾಣ, ಕೈಯಲ್ಲಿ ಮಾಣಿಕದ ಕಂಕಣ, ಕಾಲಲ್ಲಿ ಗೆಜ್ಜೆಗಳಿದ್ದ ಕಾಲಂದುಗೆ. ಈ ಭುವನ ಮೋಹಿನಿಗೆ ಎಂಥ ಚಿಂತೆ! ಇವಳ ಬೇಸರ ಕಳೆಯಬೇಕು ಎಂದು ಯೋಚಿಸಿಕೊಳ್ಳುತ್ತಾ ಚಾರುನೇತ್ರ ನುಡಿದಳು. ಮಾಧವಿ, ಕೊಳದ ಹತ್ತಿರ ಹೋಗೋಣ ಬಾ. ಅಲ್ಲಿ ನೋಡು, ಕಮಲಮುಖಿ ವೀಣೆಯನ್ನು ಶ್ರುತಿ ಮಾಡಿಕೊಳ್ಳುತ್ತಿದ್ದಾಳೆ. ಉದ್ಯಾನವನದಲ್ಲಿ ಬೆಳೆದಿದ್ದ ಆಮ್ರ, ಚಂಪಕ, ಕೇದಗೆ, ಪಾಟೀಲ ವೃಕ್ಷಗಳನ್ನು ದಾಟಿ ಅವರು ಪುಷ್ಕರಣಿಯ ಸಮೀಪಕ್ಕೆ ಬಂದರು. ಕೊಳದಲ್ಲಿ ತಾವರೆ, ನೈದಿಲೆಗಳು ಬಿರಿದಿದ್ದವು. ಹಂಸ, ಸಾರಸ ಪಕ್ಷಿಗಳು ನೀರಿನಲ್ಲಿ ಈಜಾಡುತ್ತಿದ್ದವು. ಮಾಧವಿ ಚಾರುನೇತ್ರೆಯರು ಬಳಿಯೇ ಇದ್ದ ಮಣಿಶಿಲೆಯ ಹಾಸುಗಲ್ಲಿನ ಮೇಲೆ ಕುಳಿತರು. ವೀಣೆಯೊಂದಿಗೆ ಸ್ವರಮಂಡಲ ಕಿನ್ನರಿಗಳೂ ಮಿಲನಗೊಂಡವು. ಗಾಯಕಿಯೊಬ್ಬಳು ಇಂಪಾದ ಸ್ವರದಲ್ಲಿ ಭೂಪಾಳಿ ರಾಗವನ್ನು ಆಲಾಪಿಸತೊಡಗಿದಳು. ಬೆಳಗಿನ ತಂಪು ಗಾಳಿಯ ಜೊತೆಗೆ ಮಾಧುರ್ಯದ ಆ ದನಿ ಮಾಧವಿಯ ಮನಸ್ಸಿನಲ್ಲಿ ವಿವಿಧ ತರಂಗಗಳನ್ನೆಬ್ಬಿಸಿತು. ರಾಗ ಏರಿತು, ಇಳಿಯಿತು, ಗಾನದ ಇಂಪು ಎಲ್ಲರನ್ನೂ ಮೈಮರೆಸಿತು. ಒಂದು ಹಾಡು ಮುಗಿಸಿ ಗಾಯಕಿ ವೇಳಾವಳಿ ರಾಗವನ್ನೆತ್ತಿಕೊಂಡಳು. ಮಾಧವಿ ಅತ್ತಿತ್ತ ನೋಡಿದಳು, ಮೇಲೆದ್ದಳು. ರಾಜಕುಮಾರಿ, ಇವತ್ತು ನಿನ್ನ ಮನಸ್ಸು ಸಂಗೀತದಲ್ಲಿಲ್ಲ
ಎಂದಳು ಚಾರುನೇತ್ರೆ. ಮಾಧವಿ ಮಾತನಾಡದೆ ಮುನ್ನಡೆದಳು. ಏನು ಯೋಚಿಸುತ್ತಿದ್ದಿ? ಲತಾ ಮಂಟಪಕ್ಕಾದರೂ ಹೋಗೋಣವೇ? ಇರುವಂತಿಗೆ ಮಾಲತಿ ಲತೆಗಳನ್ನು ಹಬ್ಬಿಸಿದ ಮಂಟಪದೊಳಗೆ ಹೂಗಳ ಪರಿಮಳ ತುಂಬಿತ್ತು. ಆಸನವೊಂದರಲ್ಲಿ ಕುಳಿತುಕೊಳ್ಳುತ್ತಾ ಮಾಧವಿ ಎಂದಳು, ನಿನ್ನೆ ನೀನು ಆ ವಿಷಯ ಹೇಳಿದಾಗಿನಿಂದ. ಯಾವುದು? ಸ್ವಯಂವರದ ವಿಷಯ ತಾನೇ? ಹಿಂದಿನ ದಿನ ಸಂಜೆ ಮಹಾರಾಣಿ ದೇವಯಾನಿಯ ಸಖಿ ಹಂಸಿನಿ ಚಾರುನೇತ್ರೆಯ ಬಳಿ ಪಿಸು ನುಡಿದಿದ್ದಳು. ಚಾರುನೇತ್ರ, ಒಂದು ಗುಟ್ಟು, ಯಾರಿಗೂ ಹೇಳಬಾರ್ದು. ಮಹಾರಾಜರು ದೇವಯಾನಿ ಮಹಾರಾಣಿಯವರ ಹತ್ತಿರ ಹೇಳ್ತಾ ಇದ್ರು. ನಾನು ಕದ್ದು ಕೇಳಿಸ್ಕೊಂಡೆ. ರಾಜಕುಮಾರಿ ಮಾಧವಿಗೆ ಸ್ವಯಂವರವಂತೆ. ಹೌದಾ? ಯಾವಾಗ? ಈಗ ಕಾರ್ತಿಕ 3 ಮಾಸ ಕಳೆದು ಮಾಘದಲ್ಲಂತೆ. ನಿಜವಾ? ಭೂಮಂಡಲದ ರಾಜಕುಮಾರರನ್ನೆಲ್ಲ ಕರೀತಾರಂತೆ. ಗಂಗಾ ಯಮುನಾ ಸಂಗಮದಲ್ಲಿ ದೊಡ್ಡ ಸ್ವಯಂವರ ಮಂಟಪ ನಿರ್ಮಿಸ್ತಾರಂತೆ. ಈ ಗುಟ್ಟನ್ನು ಚಾರುನೇತ್ರೆ ಮಾಧವಿಗೂ ಅವ್ವೆಗೂ ಹೇಳಿದ್ದಳು. ತಬ್ಬಲಿ ಮಗು ಮಾಧವಿಯನ್ನು ಸಾಕಿ ದೊಡ್ಡವಳನ್ನಾಗಿ ಮಾಡಿದ್ದ ಅವ್ವೆಗೆ ಪರಮಾನಂದ, ಮಾಧವಿಗೆ ನಾಚಿಕೆ, ಸಂತೋಷ. ಉಂಗುಷ್ಟದಿಂದ ನೆಲವನ್ನು ಕೆರೆಯುತ್ತಾ ಕುಳಿತ ಮಾಧವಿಯ ಲಜ್ಜೆಯನ್ನು ಗಮನಿಸಿ ಚಾರುನೇತ್ರೆ ಕೇಳಿದ್ದಳು, ನಾಳೆ ನೀನು ಮಾಲೆ ಹಾಕೋ ರಾಜಕುಮಾರ ಹೇಗಿರಬೇಕು ಅಂತ ಯೋಚಿಸ್ತಿದೀಯಾ ಅಲ್ವಾ? ಹೋಗಮ್ಮ, ಹಾಸ್ಯ ಮಾಡಬೇಡ. ಇಲ್ಲ, ಹೇಳು, ಹೇಗಿರಬೇಕು ನಿನ್ನ ರಾಜಕುಮಾರ? ಮಾಧವಿಯ ಮುಖ ಕೆಂಪಡರಿತು. ಚಾರುನೇತ್ರೆ ಮುಂದುವರೆಸಿದಳು, ಸುಂದರನಾಗಿರಬೇಕು, ಸುಕುಮಾರನಾಗಿರಬೇಕು, ತೇಜಪುಂಜವಾದ ಶರೀರ, ಅಂಗಗಳಿಗೆ ತಕ್ಕ ಲಾವಣ್ಯ, ಲಾವಣ್ಯಕ್ಕೆ ತಕ್ಕ ಯೌವನ, ತುಂಬು ಗಾಂಭೀರ್ಯದ ಖಣಿ, ವಿಶಾಲವಾದ ಹಣೆಗೆ ದೃಷ್ಟಿ ತಾಗಿಸುವಂಥ ಅಗಲ ಕಣ್ಣುಗಳು, ಹರವಾದ ಎದೆ, ಸಿರಿಮುಡಿಯಲ್ಲಿ ಕಿರೀಟ, ಜಾಜ್ವಲ್ಯಮಾನವಾದ ಕರ್ಣಕುಂಡಲ, ಹಣೆಯಲ್ಲಿ ಕಸ್ತೂರಿ ತಿಲಕ, ಕೊರಳಲ್ಲಿ ತೋರು ಮುತ್ತಿನ ಪದಕ, ತೋಳುಗಳಲ್ಲಿ ಅಂಗದ ಭುಜ ಕೀರ್ತಿ, ಮುಂಗೈಯಲ್ಲಿ ನವರತ್ನದ ಕಡಗಗಳು, ಮೈಗೆ ರೇಷ್ಮೆಯ ದಟ್ಟಿ, ಎದೆಯ ಮೇಲೆ ಗಾಳಿಗೆ ಹಾರುವ ಕೂದಲು. ಕನಸಿನ ರಾಜಕುಮಾರ ಮಾಧವಿಯ ಕಣ್ಣಿಗೆ ಕಟ್ಟಿದ್ದ. ಮಾಧವಿ ತಲೆ ತಗ್ಗಿಸಿ ಮಾತು ಸೇರಿಸಿದಳು, ಅವನು ಶೂರನು, ಉದಾರಿಯು, ಧರ್ಮಿಷ್ಠನೂ ವಿನಯವಂತನೂ ಆಗಿರಬೇಕು. ಈ ಎಲ್ಲ ಗುಣಗಳುಳ್ಳವನು ಈ ಪ್ರಪಂಚದಲ್ಲಿ ಸಿಗಬಹುದೇ ಮಾಧವಿ? ಸಿಗಬಹುದು ಚಾರುನೇತ್ರೆ. ಅವನು ಏಕಪತ್ನೀವ್ರತನಾಗಿರಬೇಕು. ನನ್ನನ್ನು ಬಿಟ್ಟು ಬೇರೊಬ್ಬಳನ್ನು ನೋಡಬಾರದು. ರಾಜ ಎಂದರೆ 1000 ಹೆಂಗಸರ ಸರದಾರ. ನನ್ನ ರಾಜಕುಮಾರ ಹಾಗಲ್ಲ. ಚಾರುನೇತ್ರೆ ನಗಲಾರಂಭಿಸಿದಳು. ಮದುವೆಯಾಗೋಕೆ ಮುಂಚೆನೇ ರಾಜಕುಮಾರನ ಪರವಾಗಿ ವಾದಿಸ್ತೀರಲ್ಲ, ಇನ್ನು ಆಮೇಲೆ ಗತಿ ಏನು? ಲತಾ ಮಂಟಪದ ಬಾಗಿಲಲ್ಲಿ ಯಾರೋ ನಿಂತಂತಾಗಿ ಮಾಧವಿ ಕತ್ತೆತ್ತಿ ನೋಡಿದಳು. ರಾಜಕುಮಾರಿಗೆ ಒಳಿತಾಗಲಿ, ಮಹಾರಾಣಿಯವರು ಹೇಳಿ ಕಳುಹಿಸಿದ್ದಾರೆ ಎಂದಳು ದಾಸಿ ಹಂಸಿನಿ. ಯಾಕೆ? ಲಕ್ಷ್ಮೀ ಪೂಜೆಗೆ ದೇವಾಲಯಕ್ಕೆ ಹೋಗಬೇಕಂತೆ. ಮಾಧವಿ ಜಟ್ಟನೆ ಎದ್ದಳು. ಇಂದು ಕಾರ್ತಿಕ ಶುದ್ಧ ಪಾಡ್ಯವಲ್ಲವೇ? ಮನೆ ದೇವತಿ ಲಕ್ಷ್ಮಿಯ ಪೂಜೆಗೆ ಈ ದಿವಸ ಹೋಗುವುದು ಎಷ್ಟೋ ಸಮಯದಿಂದ ನಡೆದು ಬಂದ ಪದ್ಧತಿ. ಒಳಗೆ ಹೋಗಿ ಅರ್ಚನಾ ದ್ರವ್ಯಗಳನ್ನು ತೆಗೆದುಕೊಂಡು ಅವ್ವೆಗೆ ಹೇಳಿ ಬರಬೇಕು. ಚಾರುನೇತ್ರೆ ಗೃಹದೊಳಗೆ ಹೊಕ್ಕು ಕ್ಷಣಾರ್ಧದಲ್ಲಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧಪಡಿಸಿ ಬಂಗಾರದ ಹರಿವಾಣದಲ್ಲಿರಿಸಿದಳು. ಅವ್ವೆ ಮಾಧವಿಯ ಮುಡಿ ತಿದ್ದಿ ದೃಷ್ಟಿ ನಿವಾಳಿಸಿ, ಹೋಗಿ ಬಾ ಮಗು ಎಂದು ಬೀಳ್ಕೊಟ್ಟಳು. ಬಿಳಿಗೂದಲ ಸುಕ್ಕು ಮುಖದ ಅವ್ವೆ ದೇವಯಾನಿಯ ಅಂತಃಪುರದತ್ತ ಸಾಗುತ್ತಿರುವ ಮಾಧವಿಯನ್ನೇ ನೋಡುತ್ತಾ ನಿಂತಳು. ನಿನ್ನೆ ಮೊನ್ನೆ ಎಳೆಗೂಸಾಗಿದ್ದ ಮಾಧವಿ ಎಷ್ಟು ಬೇಗ ಇಂಥ ಚಲುವಿನ ಸಿರಿಯಾದಳು
ಎಂದು ಅವಳಿಗೆ ಆಶ್ಚರ್ಯ. ಇವಳನ್ನೇ ಅಲ್ಲವೇ ಮಹಾರಾಜರು ಅಪಶಕುನದ ಮುದ್ದೆ ಎಂದದ್ದು ಎಂದು ಹಳೆಯ ನೆನಪನ್ನು ಕೆಣಕಿದಳು.